ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ತುಂಬ ಖುಷಿ ಐತೈತೆ. 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೈತೆ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಮತ್ತು ನಿಮ್ಮಿಂದನೇ ಎಲ್ಲ 1K ಕಂಪ್ಲೀಟ್ ಆಗಿರೋದು. ಮತ್ತು ರೈತರ ಮಕ್ಕಳು ಬೆಳಿಬೇಕು, ನನಗೆ ಅಷ್ಟೇ ಆಸೆ ಇರೋದು. ರೈತರ ಮಕ್ಕಳು ಎಲ್ಲ ಬೆಳಿಬೇಕು. ಮತ್ತು 1Kಯಿಂದ 10Kನೂ ಅಲ್ಲಿ ನೀವು ಆದಷ್ಟು ನೀವು ಸಪೋರ್ಟ್ ಮಾಡಿದ್ರೆ ಆದಷ್ಟು ಬೇಗ ಆಗುತ್ತೆ. ಸಪೋರ್ಟ್ ಮಾಡಿ ಗೈಸ್. ಏನಪ್ಪ ಲಾಗು ಅಂದರೆ ದನಿನ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ. ಎಷ್ಟು ಆದಾಯ ಬರುತ್ತೆ ಮತ್ತು ಎಷ್ಟು ಖರ್ಚಾಗುತ್ತೆ, ಸ್ಟಾರ್ಟಿಂಗ್ ಮಾಡೋರಿಗೆ ಎಷ್ಟು ಖರ್ಚಾಗುತ್ತೆ. ಸುಮಾರು ಜನ ದನಿಂದು ಮಾಡಬೇಕು ಅಂತಂತಾರೆ. ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತೆಲ್ಲ. ಜಮೀನು ಮೇನ್ ಇರಬೇಕು, ಜಮೀನು ಮತ್ತು ನೀರಿರಬೇಕು. ಯಾಕಂದರೆ ಮೇವು ಕೊಂಡೋಕ್ಕಾಗಲ್ಲ. ಅದಕ್ಕೋಸ್ಕರ ತೋರಿಸ್ತೀನಿ ಒಂದೊಂದಾಗೆ ಮಿಷಿನ್ಗಳು ಎಷ್ಟು ಖರ್ಚು ಬೀಳುತ್ತೆ. ಹಾಲು ಕರಿ ಮಿಷಿನ್ನು, ಮೇವು ಹೊಡಿಯೋ ಮಿಷಿನ್ನು, ಮತ್ತು ಎಷ್ಟು ಒಂದು 5 ಹಸ ಸಾಕೋಕ್ಕೆ ಎಷ್ಟು ಸೀಮೆ ಹುಲ್ಲು ಬೇಕಾಗುತ್ತೆ, ಅಂದರೆ ಅವರೇಜ್ ಎಷ್ಟು ಸೀಮೆ ಹುಲ್ಲು ನೆಟ್ಕೋಬೇಕಾಗುತ್ತೆ. ಆಮೇಲೆ ಜೋಳ ಎಷ್ಟು ಇಟ್ಕೋಬೇಕಾಗುತ್ತೆ. ರೊಟೇಟ್ ಮಾಡ್ತಾ ಇರಬೇಕು. ತೋರಿಸ್ತೀನಿ ಬನ್ನಿ ಗೈಸ್ ಒಂದೊಂದಾಗೆ. ಈಗ ಬನ್ನಿ ಫಸ್ಟ್ ಇದಕ್ಕೆ ಹೋಗೋಣ, ಹಾಲು ಕರಿ ಮಿಷಿನ್ ಹತ್ರಕ್ಕೆ. ನಮ್ಮಲ್ಲಿ ಎಲ್ಲ ಮಿಷಿನ್ ಇರೋದು ಎಲ್ಲ ಸಬ್ಸಿಡಿಗೆ ತೊಗೊಂಡಿರೋದು ಪ್ರತಿಯೊಂದು. ಇದು ಹಾಲು ಕರಿ ಮಿಷಿನ್ ಅಂತ ಅಂತೀವಿ. ಹಾಲು ಕರಿ ಮಿಷಿನ್ ಇದು ಸಬ್ಸಿಡಿ ಎಲ್ಲ ಸೇರಿಸಿ 24,000 ಏನೋ ಬಿದ್ದೈತೆ. 24,000 ಚಿಲ್ಲರೆ ಏನೋ ಬಿದ್ದೈತೆ ಸಬ್ಸಿಡಿ ಎಲ್ಲ ಸೇರಿಸಿ. ಮತ್ತು ಇದ್ರ ಜೊತೆಗೆ ಅದು ಬರುತ್ತೆ. ತೋರಿಸ್ತೀನಿ ಬನ್ನಿ ಗೈಸ್. ನಾವು ತಗೊಂಡು ಯಾವಾಗಲೇ ಹತ್ತತ್ರ 2 ವರ್ಷದ ಮೇಲೆ ಆಯ್ತೈತೆ, 3 ವರ್ಷ ಹತ್ರ ಆಯ್ತೈತೆ ತಗೊಂಡು. ನಾವು ಇದನ್ನ ಸ್ವಲ್ಪ ಗಲೀಜಾಗ್ಬಿಟ್ಟಿದೆ, ಕ್ಲೀನ್ ಮಾಡಬೇಕು. ಮತ್ತೆ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ನಾವು ಯೂಸ್ ಮಾಡ್ದಂಗೆಲ್ಲ ನೋಡಿ ಇದನ್ನೆಲ್ಲ ಗಲೀಜು ಕಟ್ಕೊಂಡಿರುತ್ತೆ. ನಾವು ಯೂಸ್ ಮಾಡ್ದಂಗೆಲ್ಲ ನೋಡಿ ಒಳಗಡೆ ಎಲ್ಲ ಇದೆಲ್ಲ ಇದಾಗ್ಬಿಟ್ಟಿರುತ್ತೆ. ಯೂಸ್ ಮಾಡ್ದಂಗೆಲ್ಲ ನಾವು ಕ್ಲೀನ್ ಮಾಡ್ತಾ ಇರಬೇಕು. ನಾವು ಒಂದ್ಸತಿ 15 ಡೇಸ್ಗೆ ಒಂದ್ಸತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲಾಂದರೆ ಪೂರ್ತಿ ಬ್ಲಾಕ್ ಆಗಿಬಿಡುತ್ತೆ. ಮತ್ತು ಇದು ಸ್ವಲ್ಪ ನೋಡ್ಕೋಬೋದು. ಇದಕ್ಕೆಲ್ಲ ಈಗ ಸ್ವಲ್ಪ ಇದು ಬಂದೈತೆ, ಏನಪ್ಪ ಇದಕ್ಕೆಲ್ಲ ಗಾಡ್ ಬಂದೈತೆ, ನೀರು ಹೋಗ್ದಿರೋಂಗೆ. ಈಗ ಇದಕ್ಕೆ ನೀರು ಹೊಂಟೋಯ್ತು ಅಂದರೆ ಇದೊಂದು ಪಾಟೆ ಹತ್ತತ್ರ 9,000 ಏನೋ ಬೀಳುತ್ತಂತೆ. ಇದೊಂದು ಪಾಟಿಗೆ ನಾನು ಕೇಳೋ ಮಟ್ಟಿಗೆ 9,000 ಬೀಳುತ್ತೆ ಅಂತಂತಾರೆ. ಕಂಪ್ನಿದು ನಂಬರ್ 1 ಕಂಪ್ನಿದು, ಅಂದರೆ ಫಸ್ಟ್ ಕ್ವಾಲಿಟಿ. ಅದಕ್ಕೆ 9,000 ಬೀಳುತ್ತೆ. ಅದಕ್ಕೆ ಯಾವತ್ತೂ ಇದಕ್ಕೆ ನೀರು ಹೋಗ್ದಿರ್ತಾರೆ ನೋಡ್ಕೊಳ್ಳಿ. ಅಂದರೆ ನೀರು ಆಚೆ ಕಡೆ ಬಿಡೋದು ಬೇರೆ ಎಲ್ಲದವು ಹಾಕ್ರಿ, ಇದಕ್ಕೆ ಮಾತ್ರ ಹಾಕಕ್ಕೆ ಹೋಗ್ಬೇಡಿ. ಮತ್ತು ಆ ಮಿಷಿನು ಅಷ್ಟೇ ನೋಡ್ಬೋದು. ಏರ್ ಬರೋದು ಇಲ್ಲಿಂದನೇ. ಆ ಮಿಷಿನ್ ಬಂದು ನಾನು ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅನ್ಕೋತೀನಿ. ನಾನು ವೀಡಿಯೋ ಚೆಕ್ ಮಾಡಿ ಆ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಅಲ್ಲಿಂದ ಬಂದು ಏರು ಅಲ್ಲಿ ಫಿಕ್ಸ್ ಮಾಡಿದ್ದೀವಿ. ಅಲ್ಲಿ ಮಿಷಿನ್ನು ಇದರ ಅಲ್ಲಿಂದ ಏರ್ ಬಂದು ಏರ್ ಪ್ರೆಷರ್ ಇಲ್ಲಿ 2 ವಾಲ್ಗೇಟ್ ಕೊಟ್ಟಿದ್ದೀವಿ ನೋಡಿ. ಇದೊಂದು ವಾಲ್ಗೇಟು ಅಮ್ಮಮ್ಮ 4 ಹಸಿಗೆ ಆಗುತ್ತೆ. ಆ ಪೈಪು 4 ಹಸಿಗೆ ಇಟ್ಕೊಳುತ್ತೆ. 4 ಹಸಿನ 3 ಹಸಿಗೆ ಹಾಕೋಬೋದು ಅಷ್ಟೇ. ಅದು ಅಷ್ಟೇ 4 ಹಸಿಗೆ 3 ಹಸಿಗೆ ಹಾಕೋಬೋದು. ಇತ್ಲಾಗು ಮಾಡಿದ್ದೀವಿ. ಬೇಕಾದಂಗೆ ಪೈಪು ಇಲ್ಲೇ ಎಂಡ್ ಕ್ಯಾಪ್ ಹಾಕಿದ್ದೀವಿ. ಬೇಕಾದ ಟೈಮ್ಗೆ ದೊಡ್ಡದಾಗಿ ಮಾಡ್ಕೊಳ್ಳೋದು. ಮತ್ತು ಇನ್ನೇನು ಹೇಳಬೇಕು ಅಂದರೆ ಬೇಕಾದ್ರೆ ತೋರಿಸ್ಬಿಡ್ತೀನಿ ಬನ್ನಿ ಯಾವ ಥರ ಫಿಟ್ ಮಾಡೋದು ಅಂತ. ನೋಡ್ಬೋದು, ಇಷ್ಟೇ ಫಿಟ್ ಮಾಡೋದು. ಆಮೇಲೆ ತೊಳ್ಬಿಟ್ಟು ಅದು ಸೊರಬಿಟ್ಟಾದ್ಮೇಲೆ ಇದು ಹಾಕೋದು 4 ತೊಟ್ಟಕ್ಕೂ. ನೋಡ್ಬೋದು ಇಷ್ಟೇ. ಮಿಷಿನ್ ಆನ್ ಮಾಡಿಬಿಟ್ಟು ಏರ್ ಪ್ರೆಷರ್ ಬರುತ್ತೆ. ಆ ಏರ್ ಪ್ರೆಷರಿಂದ ಮಾಮೂಲಿ ಹಾಲು ಕರಿಯೋದಷ್ಟೇ. ಬೆಟರು ಪ್ರೈವೇಟಲ್ಲಿ ಲೆಕ್ಕ ಹಾಕೊಳ್ಳಿ. ಪ್ರೈವೇಟಲ್ಲಿ 45,000 ಅಂದರೆ ಜನ್ರೇಟ್ರ್ ಬರುತ್ತೆ. 45,000 ಗಂಟನೂ ಐತೆ, 25,000 ಗಂಟನೂ ಐತೆ. ಕೆಪಾಸಿಟಿ ಮೇಲೆ ಡಿಪೆಂಡು. ಇದು ಕೆಪಾಸಿಟಿ ಮೇಲೆ ಡಿಪೆಂಡು. ಸುಮಾರು ಒಂದು 15,000 ಗಂಟನೂ ಕರಿಬೋದು. ಡಿಪೆಂಡು ದನಗಳು ಹೆಂಗೆ ಡಿಪೆಂಡ್ ಕೊಡ್ತಾವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯೂತ್ಗಿಂತ ಜಾಸ್ತಿ ಗೇಜವು ಬಂದೈತೆ. ಅಂದರೆ ಇದ್ರದಲ್ವಾ ಸರ್ಕಾರ ಕಡೆಯಿಂದ ಕೊಟ್ಟಿರೋದು, ಡೈರಿ ಕಡೆಯಿಂದ ಕೊಟ್ಟಿರೋದಲ್ವಾ, ಅದರಿಂದ ನಂದಿನಿ ಡೈರಿ ಕಡೆಯಿಂದ ಕೊಟ್ಟಿರೋ ಕಾರಣದಿಂದ ಸ್ವಲ್ಪ ಬಾಳಿಕೆನೂ ಬರುತ್ತೆ. ಪ್ರೈವೇಟಲ್ಲಿ ತೊಗೊಂಡಿರೋದು ಹೇಳೋಕ್ಕಾಗಲ್ಲ ಯಾವಾಗ ಏನಾಗುತ್ತೆ ಅಂತ. ನಮಗೆ ಇದುವರೆಗೂ ಒಂದು ಸತಿನೂ ಪ್ರಾಬ್ಲಮ್ ಬಂದಿಲ್ಲ. ಮಿಷಿನು ಎಲ್ಲ ಚೆನ್ನಾಗೇ ಐತೆ. ಮತ್ತು ಮಿಷಿನು ಅಷ್ಟೇ ಚೆನ್ನಾಗೇ ಐತೆ. ಮೇವಡಿ ಮಿಷಿನು ಅದು ಪ್ರೈವೇಟಲ್ಲಿ ತೊಗೊಂಡಿದ್ದು. ಆಗ ಆ ಟೈಮಿಗೆ ಅರ್ಜೆಂಟ್ ಬೇಕಿತ್ತು ನಮಗೆ. ಮೇವು ಬಂದು ಹೆವಿ ಆಗಿಬಿಟ್ಟಿತ್ತು, ದನಗಳೆಲ್ಲ ವೇಸ್ಟ್ ಮಾಡ್ತಿದ್ದು. ತೋರಿಸ್ತೀನಿ, ಅದು ಬನ್ನಿ ಗೈಸ್. ಈಗ ನೋಡ್ಬೋದು
ಟೋಟಲ್ ಅವ್ರು ಕಟ್ಟಿಸ್ಕೊಂಡಿದ್ದು 25,000. ಅಂದರೆ ಪ್ರೈವೇಟಲ್ಲಿ ತೊಗೊಂಡಿದ್ದು ಮಿಷಿನ್ ಇದು ಚೆನ್ನಾಗೈತೆ. ಮಿಷಿನ್ ಏನು ಪ್ರಾಬ್ಲಮ್ ಬಂದಿಲ್ಲ. ಅಲ್ಲಲ್ಲೇ ಸ್ವಲ್ಪ ಹಲ್ಲುಗಳು ಹೋಯ್ತಾ ಇರುತ್ತೆ. ಈ ಥರ ಹಲ್ಲುಗಳೆಲ್ಲ ಇಲ್ಲಿ ಬರುತ್ತೆ ಮಿಷಿನ್ ಒಳಗಡೆ. ಹಲ್ಲುಗಳೆಲ್ಲ ಹೋಯ್ತಾ ಇರುತ್ತೆ, ಅಲ್ಲಲ್ಲೇ ಇದು ಮಾಡಿಸ್ಕೊತಾ ಇರಬೇಕು. ಮತ್ತು ಬ್ಲೇಡ್ಗಳೆಲ್ಲ ಸಣ್ಣ ಇರಿಸ್ತಾ ಇರಬೇಕು. ಈ ಮಿಷಿನ್ನು 25,000 ಬಿದ್ದೈತೆ. ಇದು ಇದರಲ್ಲಿ ಡೇಂಜರ್ ಅಂದರೆ ಡೇಂಜರು ಹೇಳಬೇಕು ಅಂದರೆ. ಏಕೆಂದರೆ ತೋರಿಸ್ತೀನಿ ರೀ, ಒಂದು ಸ್ಕ್ಯಾನ್ ಮಾಡಿ. ಗೈಸ್ ನೋಡಿದ್ರಲ್ಲ, ಈ ಮಿಷಿನ್ ಯಾಕೆ ಡೇಂಜರ್ ಅಂದರೆ, ಈ ಕೈ ಹಿಂಗೆ ಕೊಡ್ತೀವಿ ಅಂದ್ಕೊಳ್ಳಿ, ಯಾವುದೇ ಕಾರಣಕ್ಕೆ ವಾಪಸ್ ಬಿಡಲ್ಲ. ಅದು ಹೊಟ್ಟೆ ಕೆಳ್ಕೊಂಡು ಹೋಯ್ತಾ ಇರುತ್ತೆ. ಡೇಂಜರ್ ಅಂದರೆ ಡೇಂಜರ್ ಈ ಮಿಷಿನ್ನು. ಒಂದು ವಿಡಿಯೋ ಹಾಕ್ತೀನಿ, ನೋಡ್ಬೋದು. ಆ ವಿಡಿಯೋ ಒಬ್ರದ್ದು ಯಾರ್ದೋ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ್ದು. ಒಬ್ಬರು ಲೇಡೀಸ್ದು ಒಂದು 2 ಬೆಳ್ಳೇನೋ ಕಟ್ಟಾಗಿದ್ದು. 2 ಬೆಳ್ಳು ಕಟ್ಟಾಗ್ಬಿಟ್ಟೈತೆ. 2 ಬೆಳ್ಳು ಮತ್ತು ಏನೇ ಮಾಡೋದು ತೆಗಿಯೋಕ್ಕಾಗಲ್ಲ. ಏನಾರು ಇದು ಪಾಠ ಬಿಚ್ಚಬೇಕು, ಒಂದು ಪಾಠ ಬಿಚ್ಚಬೇಕು ಅಂದ್ರೆ ಕೊನೆ ಪಕ್ಷ ಒಂದು ಅರ್ಧ ಗಂಟೆ ತೊಗೊಳುತ್ತೆ. ಅರ್ಧ ಗಂಟೆ ಒಂದು 20 ಮಿನಿಟ್ಸ್, ಒಂದು 10 ಮಿನಿಟ್ಸ್ ತೊಗೊಳುತ್ತೆ. ಒಂದು 15 ಮಿನಿಟ್ಸ್ ಅಷ್ಟು ಕಷ್ಟ. ಅಲ್ಲಿ ಗಂಟೆ ಕೈ ಉಳ್ಕೊಳ್ಳೋದು, ಜೀವ ಹೋಗ್ಬಿಡುತ್ತೆ. ಆ ಥರ ಕೈ ಹೆವಿ ಡೇಂಜರು. ಹುಷಾರಾಗಿ ಕೊಡಬೇಕಿದು. ಅಂದರೆ ಬಾಳಿಕೆ ಬರುತ್ತೆ. ಡಿಪೆಂಡು. ಈಗೆಲ್ಲ ಫಾಸ್ಟ್ ಕಟರ್ ಮಿಷಿನ್ಗಳು ಬಂದೈತೆ, ಅಂದರೆ ಎಲ್ಲ ಸೇಫ್ಟಿ ಇರುತ್ತೆ. ಸುಮ್ಮನೆ ಹಾಕ್ಬಿಟ್ರೆ ಅದೇ ಎಳ್ಕೊಬಿಡುತ್ತೆ ಪಟ್ಟಂತ. ಅಂದರೆ 6 ತಿಂಗಳಿಗೆ ಅವೆಲ್ಲ ಬ್ಲೇಡ್ಗಳೆಲ್ಲ ಚೇಂಜ್ ಮಾಡಬೇಕಿದ್ದು. ನಾನು ತಗೊಂಡು ಈಗ ಜಸ್ಟು ಬ್ಲೇಡು ಚೇಂಜ್ ಮಾಡಿದ್ದೀನಿ ಒಳಗಡೆ. ಅಂದರೆ ಬುಷ್ಗಳು ಬರುತ್ತೆ, ಅದು ಬಿಚ್ಚಿ ತೋರ್ಸೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾರು ತೋರಿಸ್ತೀನಿ ಗೈಸ್, ಯಾವ್ದಾರು ರೆಡಿ ಬಂದಾಗ ಆಗ ತೋರಿಸ್ತೀನಿ. ಈಗೆಲ್ಲ ಚೆನ್ನಾಗೈತೆ. ಅದು ಬ್ಲೇಡ್ ಬರುತ್ತೆ. ಇದೊಂದೇ ಖರ್ಚು ಬಂದೈತೆ. ಅಮ್ಮಮ್ಮ ಅವರು 600 ರೂಪಾಯಿ ಅಷ್ಟೇ ಖರ್ಚು ಬಂದಿರೋದು. ಮತ್ತು ಗ್ರೀಸ್ ಹಾಕೋತಾ ಇರಬೇಕು. ಅದಂಗಲ್ಲ ಬೇರೆ ಕಂಪ್ನಿದು. ಅಂದರೆ ಬೇರೆ ಕಂಪ್ನಿದು ಅದು ಥರ ಆಗುತ್ತಂತೆ. 30-35 ಸಾವಿರ ಗಂಟೆ ಆಗುತ್ತೆ. ಅಂದರೆ ಅದು ಫಾಸ್ಟಾಗಿ ಎಳೆಯುತ್ತೆ ಮಾತ್ರ. ಅಂದರೆ ಇದಕ್ಕೆ ಲೆಕ್ಕ ಹಾಕೊಂಡು ಅದೇ ಬೆಟ್ರ್ ಅನ್ಕೋತೀನಿ ನನಗೇನೋ. ಏಕೆಂದರೆ ಇದು ಬಾಳಿಕೆ ಬರುತ್ತೆ, ಅದು ನಮ್ಮದು ಕೈ ಉಳಿಸುತ್ತೆ. ಯಾಕಂದರೆ ಇದು ಕೈ ಡೇಂಜರ್. ಗ್ಯಾನೆಲೆಲ್ಲ ಇದ್ದು ಕೈ ಕೊಟ್ಬಿಟ್ರೆ ಮಾತು ಕೈ ಎಳೆದ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಬಿಡಿಸ್ಕೊಳಕ್ಕಾಗಲ್ಲ. ಆದಷ್ಟು ಸ್ವಿಚ್ಚ ಹತ್ರಕ್ಕೆ ಮಾಡಿಕೊಳ್ಳಿ. ನಮ್ಮದು ಸ್ವಲ್ಪ ದೂರನೇ ಆಯಿತು ಇಟ್ಕೊಳ್ಳೋ ಕೈಗೆ. ಹತ್ರಕ್ಕೆ ಮಾಡಿಕೊಳ್ಳಿ. ಆದಷ್ಟು ಪ್ರಯತ್ನ ಪಟ್ಟು ಈ ಮಿಷಿನ್ಗಳು ತೊಗೊಂಡ್ರೆ ಇಲ್ಲೇ ಮಾಡಿಕೊಳ್ಳಿ. ಕೈ ಸ್ವಲ್ಪ ಸಿಗಾಕೊತ್ತು ಅಂದರೆ ಪಟ್ಟಂತ ಆಫ್ ಮಾಡೋಕ್ಕೆ ಸರಿ ಹೋಗುತ್ತೆ. ಯಾಕಂದ್ರೆ ಸ್ವಿಚ್ಚು ದೂರ ಇದ್ದು ಯಾರು ಇಲ್ಲ ಅಂದರೆ ಅಕ್ಕಪಕ್ಕ ನಮ್ಮ ಪಕ್ಕ ಯಾರು ಇಲ್ಲ ಅಂದರೆ ಅವತ್ತು ಪೂರ್ತಿ ಕೈಯೇ ಹೋಯ್ತು. ಎಳೆದ್ರೂ ಬಿಸಾಕ್ಬಿಡುತ್ತೆ ಪೂರ್ತಿ. ಬಾಡಿ ಸಮೇತನೇ ಕಟ್ ಮಾಡಿಬಿಡುತ್ತೆ. ಆ ಥರ ಮಿಷಿನ್ ಗಟ್ಟಿ ಇದು. ಮತ್ತು ಇನ್ನು ಹೇಳಬೇಕು, ಬೇಜಾನ್ ಕೇಸ್ಗಳಾಗ್ಬಿಟ್ಟೈತೆ ಈ ಮಿಷಿನ್ ಬಗ್ಗೆ. ಅಂದರೆ ಕ್ವಾಲಿಟಿ 3 ವರ್ಷದಲ್ಲಿ ಇದೇ ಒಂಚೂರು ಇದಾಗಿರೋ ಪ್ರಾಬ್ಲಮ್ಮು. ಅದು ಬಿಟ್ಟರೆ 600 ರೂಪಾಯಿ ಖರ್ಚುಬಿಟ್ರೆ ಆ ಮಿಷಿನಲ್ಲಿ ಬೇಜಾನ್ ಖರ್ಚು ಬರುತ್ತೆ. ಅಂದರೆ ಫಸ್ಟ್ ನಾವಲ್ವಾ, ಅದಕ್ಕೋಸ್ಕರ ನನಗೇನೋ ಬೆಟ್ರು ಅದೇ ಮಿಷಿನ್ನು. ತೊಗೊಳಂಗಿದ್ರೆ ಆ ಮಿಷಿನ್ ತೊಗೊಳ್ಳಿ ಗೈಸ್. ಆಲ್ಕರಿ ಮಿಷಿನ್ ಬೆಟ್ರ್ ಇದೆ. ಇದಕ್ಕೆ ಏನಂದರೆ ಪ್ರೈವೇಟಲ್ಲಿ ತೊಗೋತೀನಿ ಅಂದರೆ ಪ್ರೈವೇಟಲ್ಲಿ ಒಂದೊಂದು ಕಂಪ್ನೀಲಿ ಜನ್ರೇಟ್ರ್ ಬರುತ್ತೆ. ಪ್ರೈವೇಟಲ್ಲಿ ತೊಗೋತೀನಿ ಅಂದರೆ ಆ ಕಂಪ್ನೀಲಿ ಅವರು ಕೊಟ್ಟಂಗೆ ಪ್ರೈವೇಟಲ್ಲಿ ಜನ್ರೇಟ್ರೂ ಸಿಗುತ್ತೆ, ವಿತೌಟ್ ಜನ್ರೇಟ್ರೂ ಸಿಗುತ್ತೆ. ಇದಕ್ಕೆ ನಾವೇನು ಜನ್ರೇಟ್ರ್ ಏನು ತೊಗೊಂಡಿಲ್ಲ. ಇನ್ನು ಮುಂದಕ್ಕೆ ಏನಾದ್ರು ದನಗಳೇನೋ ಜಾಸ್ತಿ ಆಯ್ತು ಜನ್ರೇಟ್ರ್ ತೊಗೋಬೇಕು. ಯಾಕಂದರೆ ಈಗಲೇ ಕರೆಯೋಕ್ಕಾಗಲ್ಲ ಒಂದೊಂದು ದಿನ ಕರೆಂಟ್ ಇಲ್ಲ ಅಂದರೆ. ಯಾಕಂದರೆ ಅಭ್ಯಾಸ ಇರೋಲ್ಲ ನಮಗೂ, ಕೈಯೆಲ್ಲ ಎಷ್ಟೋ ದಿನ ಆಗಿರುತ್ತೆ ಕರ್ದು, ಅಭ್ಯಾಸ ಬಿಟ್ಟೋಗಿರುತ್ತೆ. ಅದಕ್ಕೋಸ್ಕರ ನಾವು ಮುಂದೆ ತಗೋಣ. ದನಗಳೇನೋ ಜಾಸ್ತಿ ಮಾಡ್ತೀನಿ ಅಂದರೆ ಮುಂದೆ ತೊಗೋತೀವಿ. ಅಂದರೆ ದನಗಳು ಜಾಸ್ತಿ ಆಯಿತು ಅಂದರೆ, ಈಗ ಸದ್ಯಕ್ಕೇನು ದನಗಳೇನೋ ಜಾಸ್ತಿ ಮಾಡಬೇಕು ಅಂತೇನು ಅಂದ್ಕೊಂಡಿಲ್ಲ. ನೋಡೋಣ ಮುಂದೆ. ಆದಷ್ಟು ನೀವು ಸಪೋರ್ಟ್ ಮಾಡಿ, ಆದಷ್ಟು ಟ್ರೈ ಮಾಡ್ತೀನಿ ನಾನು ಜಾಸ್ತಿ ಮಾಡೋಕ್ಕೆ. ಈಗ ಬನ್ನಿ ತೋರಿಸ್ತೀನಿ ಸೀಮೆ ಹುಲ್ಲು ಯಾವ ಥರ ಡಿಪೆಂಡು ಎಷ್ಟು ದನಿಗೆ ಏನಾಗ್ತದೆ. ನಮ್ಮದು ರೋಸಿ ಒಂದು ಕೆಲಸ ಮಾಡಿತ್ತು, ಸ್ನಾನ ಮಾಡಿಸ್ಬೇಕು ಅಂತ ಬಂದಿದ್ದೆ. ಯಾಕಂದ್ರೆ ನೀರು ಸ್ವಲ್ಪ ಪ್ರಸಾರಾಗಿ ಬರುತ್ತೆ ಇಲ್ಲಿ, ಅದಕ್ಕೋಸ್ಕರ ಬಂದಿದ್ದೆ. ನಮ್ಮಮ್ಮ ಏನು ಮಾಡಿದ್ರು ಅಂದರೆ ಬಿಟ್ಬಿಟ್ರು ಹೋಗಿ ನೋಡಲಿ ಅಂತ ಒಳಗಡೆ. ಅಂದರೆ ಕೋಳಿಗಳಿದ್ದು ಏನು ಮಾಡ್ತು ಅಂದರೆ ಎಲ್ಲ ಕೋಳಿಗಳು ಹಿಡಿದ್ಬಿಟ್ಟಿತ್ತು. ಎಲ್ಲ ಹುಂಜುದೆಲ್ಲ ಪುಕ್ಕೆಲ್ಲ ಕಿತ್ತಾಕ್ಬಿಟ್ಟೈತೆ ನೋಡ್ಬೋದು. ಆಮೇಲೆ ಇದೊಂದು ಬೆಂಕಿ ಕೋಳಿ, ಅದು ಎಲ್ಲೋಯ್ತೋ ಗೊತ್ತಿಲ್ಲ, ಬೆಳಗ್ಗೆ ಬಂದೈತೆ. ನಮ್ಮಮ್ಮ ಹೇಳ್ತಿರೋ ಬೆಳಗ್ಗೆ ಬತ್ತು ಅಂತ. ನೈಟಲ್ಲಿ ಅದು ಎಲ್ಲೋಗಿತ್ತು, ಎದುರಿಸಾಕ್ಬಿಟ್ಟಿತ್ತಲ್ಲ ನಮ್ಮ ರೋಸಿ. ಅದಕ್ಕೋಸ್ಕರ ಬಿಟ್ಟರೆ ಒಂದೊಂದು ಸತಿ ಏನು ಮಾಡುತ್ತೆ ಗೊತ್ತಾ, ಅದು ಇದ್ದಕ್ಕಿದ್ದಂಗೆ ರ್ಯಾಶ್ ಆಗಿಬಿಡುತ್ತೆ. ಅಂದರೆ ನಮಗೇನು ಮಾಡಲ್ಲ, ಬೇರೆಯವ್ರಿಗೆ ಸ್ವಲ್ಪ ರ್ಯಾಶ್ ಆಗಿಬಿಡುತ್ತೆ. ಕಂಟ್ರೋಲ್ ಮಾಡಬೇಕು. ನೋಡಿದ್ದೀರ ರಾಟಿಲರ್ನ ಹೆಂಗಿರ್ತವೆ ಅಂತ. ಸೇಮ್ ನಮ್ಮದು ಅಷ್ಟೇ, ನೋಡೋಕೆ ಮಾತ್ರ ಸಾಧು. ಒಂದು ಸತಿ ರ್ಯಾಶ್ ಆಯಿತು ಅಂದರೆ ಯಾರೇ ಬಂದರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಥರ ನಮ್ಮ ನಾಯಿ.
ಬನ್ನಿ ಈಗ ತೋರಿಸ್ತೀನಿ. ಗೈಸ್ ನೋಡ್ಬೋದು, ಸೀಮೆ ಹುಲ್ಲು ಅಂತೀವಿ ಇದನ್ನ, ನಮ್ಮ ಕಡೆ ಸೀಮೆ ಹುಲ್ಲು ಅಂತಾರೆ. ಮತ್ತು ಇದಕ್ಕೆ ಹೈಬ್ರಿಡ್ ತಳಿ ಅಂತೀವಿ ನಮ್ಮ ಕಡೆ. ಹೈಬ್ರಿಡ್ ತಳಿ ಇದು. ಇದರಲ್ಲಿ ನಾಟಿ ತಳಿನೂ ಬರುತ್ತೆ ಸೀಮೆ ಹುಲ್ಲಲ್ಲಿ. ನಮಗೆ ಬೇಗ ಗ್ರೋತ್ ಆಗಬೇಕು ಅಂದರೆ ಬೆಟರು ಹೈಬ್ರಿಡ್ ತಳಿನೇ. ಯಾಕಂದರೆ ಮತ್ತೆ ತಿರ್ಗಾ ಬರಬೇಕು ಅಂದರೆ ಹೈಬ್ರಿಡ್ ತಳಿನೇ ಬಳಸಬೇಕು. ಯಾಕಂದರೆ ಇದ್ರಲ್ಲಿ ಹಾಲು ಕೊಡುತ್ತೆ, ನೀರಾಂಶ ಜಾಸ್ತಿ ಅದ್ರದ್ದು. ನಾಟಿ ತಳಿಲಿ ಹಂಗಲ್ಲ, ನಾಟಿ ತಳಿಲಿ ಅಷ್ಟೊಂದು ನೀರಾಂಶ ಬರೋಲ್ಲ. ಇದರಲ್ಲಿ ಸ್ವಲ್ಪ ನೀರಾಂಶ ಜಾಸ್ತಿ ಬರುತ್ತೆ. ಮತ್ತು ದನಗಳು ಚೆನ್ನಾಗೂ ಮೇಯ್ತವೆ, ಮತ್ತು ನಮಗೆ ಗ್ರೋತ್ ಮೇಯ್ನು. ಯಾಕಂದರೆ ಮೇಂಟೈನ್ ಮಾಡಬೇಕಲ್ಲ ದನಗಳಿಗೆಲ್ಲ, ಗ್ರೋತ್ ಮೇನ್ ಆಗುತ್ತೆ. ಅದಕ್ಕೋಸ್ಕರ ಹಿಂಗೆ ನಾವು ಹೈಬ್ರಿಡ್ ತಳಿ ಹಾಕೋದು. ನಮ್ದು ಎಷ್ಟರಲ್ಲಿ ಹಾಕಿದ್ದೀವಿ ಅಂದರೆ ಒಂದು ಕಾಲು ಎಕರೆ ಹತ್ರ ಐತೆ ಮೇಂಟೈನ್ ಮಾಡೋಕ್ಕೆ. ಅಲ್ಲೇ ಸ್ವಲ್ಪ ಕೊಡ್ತಾ ಇರ್ತೀವಿ. ಅಂದರೆ ಜಾಸ್ತಿ ಬಂದಂಗೆಲ್ಲ ಬೇರೆಯವ್ರಿಗೆ ಕೊಡ್ತಾ ಇರ್ತೀವಿ, ಬೇರೆಯವ್ರಿಗೆ ಸ್ವಲ್ಪ ಕೊಡ್ತಾ ಇರ್ತೀವಿ. ಇಲ್ಲ ಸಾಲ್ಟೇಜರ್ ನಾವು ತೊಗೋತಾನೆ ಇರ್ತೀವಿ. ಸ್ವಲ್ಪ ಈಗ ಸಾಲ್ಟೇಜು ಐತೈತೆ, ಬೇರೆ ಕಡೆ ತಗೋಬೇಕು. ಮತ್ತು ನಾವೇನೇನು ಹಾಕ್ತೀವಿ ಅಂದರೆ ಜೋಳ ಮತ್ತು ಮೆಡಿಸನ್ ಜೋಳನೂ ಹಾಕ್ತೀವಿ, ಮತ್ತು ಇದ್ರ ಜೋಳನೂ ಸೀಮೆ ಹುಲ್ಲು ಹಾಕ್ತೀವಿ, ಮತ್ತು ಎಲ್ಲ ಥರನೂ ಹಾಕ್ತೀವಿ ದನಗಳಿಗೆ. ಏನು ಹಾಕೋರೇನೋ ಹುಲ್ಲು ಹಾಕ್ತಾಯಿರ್ತೀವಿ ಒಂದು ಟೈಮು, ರಾಗಿ ಹುಲ್ಲು ಎಲ್ಲ ಥರನೂ ಹಾಕ್ತೀವಿ ಒಂದೊಂದು ಟೈಮು. ಡಿಪೆಂಡು ಆ ಟೈಮ್ಗೆ ಬಿದ್ದು. ಹಾಲು ಕೊಡೋ ದನಗಳಿಗೆ ಹಸ್ರು ಹುಲ್ಲು ಜಾಸ್ತಿ ಹಾಕ್ತೀವಿ, ಹಾಲು ಕೊಡೋದ್ರ ದನಗಳಿಗೆ ಫಲ ಆಗಿರೋ ದನಗಳಿಗೆಲ್ಲ ಹುಲ್ಲು ಜಾಸ್ತಿ ಹಾಕ್ತೀವಿ. ಡಿಪೆಂಡ್ ಅದ್ರ ಮೇಲೆ ಹೆಂಗಿರುತ್ತೆ ಅಂತ. ಈಗ ಬನ್ನಿ ಒಂದೊಂದು ದನಿಗೆ ಎಷ್ಟೆಷ್ಟು ರೈಟ್ ಬೀಳುತ್ತೆ ಅಂತ ಹೇಳ್ತೀನಿ. ಯಾವ ಥರ ತರಬೇಕು, ಏನು ಬಿಡಬೇಕು ಅಂತ ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ಕೊಡ್ತೀನಿ. ಬನ್ನಿ ಗೈಸ್, ಅಲ್ಲಿ ಹಾಕ್ತೀನಿ. ಗೈಸ್ ನೋಡ್ಬೋದು, ತೊಪ್ಪೆಯಿಂದನೂ ದುಡ್ಡೇ ನಮಗೆ. ದನಿಯಿಂದ ಏನು ದುಡ್ಡೇ ಇಲ್ಲ, ಗಂಧನಿಂದನೂ ದುಡ್ಡೇ. ಅವರು ಗಂಧ ಅನ್ನೋ ದುಡ್ಡಾಗುತ್ತೆ, ಎಲ್ಲದರಿಂದನೂ ದುಡ್ಡೇ ಆಗುತ್ತೆ ದನಿನಿಂದ. ಏನಂದರೆ ನಮ್ಮ ಜನ ನಂಬಬೇಕು ಅಷ್ಟೇ. ಒಬ್ರು ಹೇಳ್ತಾರೆ ಲಾಸ್ ಇಷ್ಟಾಯಿತು ಅಷ್ಟಾಯಿತು ಅಂತ. ಅವ್ರು ಆಳ್ಬಿಟ್ಟು ಮಾಡಿದ್ರೆ ಇನ್ನೇನಾಗುತ್ತೆ, ಎಲ್ಲ ನಿಂತ್ಕೊಂಡು ನಾವೇ ಮಾಡಬೇಕು. ಆಳ್ಬುಟ್ಟೆ ಮಾಡಿಸಿದ್ರು ನಿಂತ್ಕೊಂಡು ಮಾಡಿಸ್ಬೇಕು. ಬಾ ಮಾಡೋದಾ ಗೈಸ್? ನೋಡ್ಬೋದು, ದನಿಂತ್ರಲ್ಲಿ ಸುಮಾರು ತಳಿಗಳು ಬರುತ್ತೆ. HF, ಜರ್ಸಿ, ರೆಡ್ ಹೆನ್ನು, ಆಲ್ ಬ್ಲ್ಯಾಕು, ಸುಮಾರು ಥರ ತಳಿಗಳು ಬರುತ್ತೆ. ಅದರಲ್ಲಿ ಜಾಸ್ತಿ ಹಾಲು ಕೊಡೋದು ಅಂದರೆ HF ತಳಿಗಳು. ನೋಡ್ಬೋದು, ನಮ್ಮ ಜಾಸ್ತಿ HF ತಳಿನೇ ಇರೋದು. ಆಲ್ ಬ್ಲ್ಯಾಕ್ ಒಂದು 3 ತಳಿ ಐತೆ. ಆಲ್ ಬ್ಲ್ಯಾಕ್ ಈ ಕಡೆ ಇರೋದೆಲ್ಲ ನೋಡಿ, ಇದು ಕ್ರಾಸ್ ಬ್ರೀಡ್. ಇದು ಸ್ವಲ್ಪ ಆಲ್ ಬ್ಲ್ಯಾಕಲ್ಲಿ ಕ್ರಾಸ್ ಬ್ರೀಡ್ ಇರುತ್ತೆ. ಆಲ್ ಬ್ಲ್ಯಾಕ್ ಪೂರ್ತಿ ಬರಬೇಕು ಅಂದರೆ ನಾಲ್ಗೇನೋ ಬ್ಲ್ಯಾಕ್ ಬರಬೇಕು. ಅದನ್ನು ಅಲ್ಲ ಐತೆ, ತೋರಿಸ್ತೀನಿ ಅದು. ಆಮೇಲೆ ತೊಟ್ಟಲ್ಲಿ ನೋಡ್ಬೋದು, ಇದೆಲ್ಲ ವೈಟ್ ಪ್ಯಾಚ್ ಇರಬಾರ್ದು, ಪೂರ್ತಿ ಬ್ಲ್ಯಾಕ್ ಇರಬೇಕು ದನ. ಮತ್ತು ನಾಲ್ಗೆಲ್ಲೂ ಅಷ್ಟೇ ಬ್ಲ್ಯಾಕ್ ಇರಬೇಕು. ಅದು ಆಲ್ ಬ್ಲ್ಯಾಕ್ ತಳಿ ಅಂತೇಳಿ. HF ತಳೀಲಿ ಯಾವ ಥರ ಇರಬೇಕು ಅಂದರೆ, ಇದು ಪ್ಯೂರ್ HF ನೋಡ್ಬೋದು. ತೊಟ್ಟಲ್ಲಿ ನೋಡ್ಬೋದು, ಈ ಥರ ಬ್ಲ್ಯಾಕ್ ಇರಬೇಕು. 4 ತೊಟ್ಟಲ್ಲಿ ಈ ಥರ ಬ್ಲ್ಯಾಕ್ ಇದ್ದರೆ ಮಾತ್ರ HF ತಳಿ ಅನ್ನೋದು ನೋಡಿ. ಮತ್ತು ದನಿಂತ್ರಲ್ಲಿ ಮೋಸ ಮಾಡೋದು ಹೆಂಗೆ ಅಂದರೆ, ಬಾವಾಗಿರುತ್ತೆ ಮೇಯ್ನು. ಇದು ಪಾಯಿಂಟ್ ತಿಳ್ಕೊಳ್ಳಿ. ಯಾಕಂದರೆ ಇಲ್ಲಿ ಗಂಟು ಇರಬಾರ್ದು, ಒಂಚೂರುವೆ ಎಲ್ಲೂ ಗಂಟು ಇರಬಾರ್ದು ತೊಟ್ಟಲ್ಲಿ. ನೋಡ್ಬೋದು, 4 ತೊಟ್ಟಲು ಗಂಟು ಇರಬಾರ್ದು. ನೋಡ್ಬೋದು, 4 ತೊಟ್ಟಲು ಒಂಥವು ಗಂಟು ಇರಬಾರ್ದು. ಒಂಚೂರು ಸಿಕ್ಕಿದ್ರೂ ಅದು ಬಾವಾಗೈತೆ ಅಂತ. ಸಣ್ಣ ಪುಟ್ಟ ಒಂಚೂರು ಸಿಕ್ಕಿದ್ರೆ ವಾಸೆ ಮಾಡ್ಬೋದು, ಕ್ಯೂರ್ ಮಾಡ್ಬೋದು. ಜಾಸ್ತಿ ಇದ್ದು ಇಷ್ಟಿಷ್ಟಪ್ಪ ಗಂಟಿರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ, ಪಲ್ಲಿನಲ್ಲಿ ಮಾರ್ಬಿಡ್ತಾರೆ. ಆಗ ಗೊತ್ತಾಗಲ್ಲ. ಏಕೆಂದರೆ ನಮಗೆ ಆಗ ಗೊತ್ತಾಗಲ್ಲ ಅಂದರೆ ಅದು ಇಷ್ಟಿನಿಂದ ಸ್ಟೋರ್ ಮಾಡಿ ಮಡಗಿರುತ್ತಲ್ಲ, ಅದು ಊದ್ಕೊಂಡಿರೋದ್ರೆ ಗೊತ್ತಾಗಲ್ಲ. ಏನಾಗುತ್ತೆ, ಸುಮಾರು ತಿಳಿದಿರೋರನ್ನ ಕರ್ಕೊಂಡೋಗಿ ಸುಮಾರು ಮೋಸ ಮಾಡ್ತಿರ್ತಾನೆ ನಿಂತರಲ್ಲಿ. ಸಿಕ್ಕಾಬಟ್ಟೆ ಮೋಸ ನಡೆಯುತ್ತೆ. ಮತ್ತು HF ತಳಿಗೆ ನಾವಿದು ತಂದಿದ್ದನ, ಇದು ಮತ್ತು ಇದು ತಂದಿದ್ದನ, ಇದು ನಾವು ಆಗ ತಂದಾಗ ಈಗ ಸ್ವಲ್ಪ ರೈಟ್ ಕಮ್ಮಿ ಆಗೈತೆ. ಆಗ ತಂದಾಗ ನಾವು ಹತ್ತತ್ರ 75 ಏನೋ ಬಿದ್ದಿತ್ತು. ಸುಮಾರು 75 ಏನೋ ಬಿದ್ದೈತೆ. ತಂದು ಹತ್ತತ್ರ ಆವಾಗಲೇ ಆಯಿತು, 3 ವರ್ಷದ ಹತ್ರ ಆಯ್ತೈತೆ. 4 ವರ್ಷದ ಹತ್ರ ಆಯ್ತೈತೆ ತಂದು. ಇದು ಮನೆ ಹುಟ್ಟಿದೆ ದನ. ನಮ್ಗೇನು ಲಾಭ ಅಂದರೆ, ಇವತ್ರಿಂದ ಕರದಿಂದನೂ ಲಾಭ, ನಾನು ಹೇಳಿದ್ನಲ್ಲ, ಕರದಿಂದನೂ ಲಾಭ, ಓರ್ಗರದಿಂದನೂ ಲಾಭ, ಪ್ರತಿಯೊಂದರಿಂದನೂ ಲಾಭನೇ ಆಗೋದು ನಮಗೆ. ಸುಮಾರು ನೋಡ್ಬೋದು, ಇದು ಮನೆ ಹುಟ್ಟಿದ್ದನ, ಇದೇನು ತಂದಿದ್ದಲ್ಲ. ಇದು ರೀಸೆಂಟಾಗಿ ತಂದಿದ್ದನ. ರೀಸೆಂಟಾಗಿ ಅಂದರೆ ಇಲ್ಲೇ ಇಟ್ಕೊಂಡಿದ್ದು. 55,000 ಬಿದ್ದೈತೆ ದನಿಗೆ. 55,000 ಬಿದ್ದೈತೆ. ಚೆನ್ನಾಗೈತೆ ದನ ಮಾತ್ರ. ಚೆನ್ನಾಗಿ ಈಗಲೂ ಟೈಮಿಗೆ 10 ಲೀಟ್ರ್ ಕೊಡುತ್ತೆ. ಚೆನ್ನಾಗೈತೆ ದನ. ಇವೆಲ್ಲ
ಇದು ಫಲ ಥರ 8 ತಿಂಗಳೇನೋ ಫಲ ಆಗೈತೆ. ಇದು ಇದು ಫಲನೇ ಈಗ ಒಂದು 3 ತಿಂಗಳೇನೋ ಆಗೈತೆ. ಬನ್ನಿ, ಇವೆಲ್ಲ ಈಗಿದಿರೋದು, ಇವೆಲ್ಲ ಈಗಿದಿರೋದೆ. ಇದು ಆಲ್ ಬ್ಲ್ಯಾಕ್ ತಳಿ. ಇದು ನಾನು ಹೇಳಿದ್ನಲ್ಲ, ಇದು ಸ್ವಲ್ಪ ಕ್ರಾಸ್ ಬೀಡೆ ಅಂದ್ಕೊಳ್ಳಿ. ಸ್ವಲ್ಪ ವೈಟ್ ಎಲ್ಲ ಮಚ್ಚ ಐತೆ, ಸ್ವಲ್ಪ ವೈಟ್ ಎಲ್ಲ ಮಚ್ಚ ಐತೆ, ಸ್ವಲ್ಪ ಕ್ರಾಸ್ ಬೀಡೆ ಇದುವೆ. ಇದು ಅದ್ರ ಮಗಳು ಎರಡನೇದೈತಲ್ಲ, ಅದ್ರ ಮಗಳೇ. ಇದ್ರ ನೋಡ್ಬೋದು ಲಾಗು, ಸಂಕ್ರಾಂತಿ ಲಾಗಲ್ಲಿ ಸೀತಾ ಅಂತ ಹೆಸರು ಇದ್ರದ್ದು. ಒಂದೊಂದು ದನಿಗೂ ಒಂದೊಂದು ಹೆಸರುಗಳು ಮಡಗಿದ್ವಿ. ಅದು ದೊಡ್ಡ ಅದು ಪುಟಾಣಿ. ಇದು ಸೇಮು, ಇದಕ್ಕಿನ್ನ ಏನು ಮಡಗಿಲ್ಲ ಅಷ್ಟು. ಮನೇಲಿ ಅಮ್ಮ ಕೂಗ್ತಾ ಇರ್ತಾರೆ, ದೊಡ್ಡ ಅಂತ ಇರ್ತದೆ. ಇದು ಕುಳ್ಳಿ, ಇದಕ್ಕೆ ಸೀತಾ. 12 ದನಗಳನ್ನ ಒಟ್ಟು ನಮ್ಮ ಹತ್ರ ಇರೋದು ದನಗಳು. ಒಂದು ಕರ ಮತ್ತು ಒಟ್ಟು 6 ದನಗಳೈತೆ. ಅದರಲ್ಲಿ ಈಗ ಕೊಡ್ತಾ ಇರೋದು 4 ಕಾಲು ಕೊಡ್ತೈತೆ, 3 ಫಲ ಆಗೈತೆ ಸದ್ಯಕ್ಕೆ. ಇನ್ನು 3 ಫಲ ಇಲ್ಲ, ವೀಟಿಗೆ ಬಂದೈತೆ. ಇನ್ನು ಈಗ 2 ಇದೈತೆ, ಒಂದು ನಿಲ್ತಾನೆ ಇಲ್ಲ. ಇದೇ ಪ್ರಾಬ್ಲಮ್ ಆಗೋದು, ಯಾಕಂದರೆ ಚೆನ್ನಾಗಿ ಸಾಕಿರಲ್ಲ, ಅಂದರೆ ಗರ್ಭಕೋಶ ಇನ್ಫೆಕ್ಷನ್ ಆಯ್ತಾ ಇರ್ತದೆ. ಅದೆಲ್ಲ ಪ್ರಾಬ್ಲಮ್ ನಡೀತಾ ಇರ್ತದೆ. ನಿಮ್ಗೆ ಒಂದೊಂದೇ ಅರ್ಥ ಆಗುತ್ತೆ. ನಿಲ್ದಿರಾಗ ಏನು ಅಂತ ಡಾಕ್ಟ್ರ್ ಕರೆಸ್ದಾಗ ಹೇಳ್ತಾರೆ, ಈ ಥರ ಪ್ರಾಬ್ಲಮ್ ಆಗೈತೆ, ಈ ಥರ ಇದು ಮಾಡಬೇಕು, ಇದು ಕೊಡಬೇಕು. ಆದಷ್ಟು ಮನೆ ಇರೋ ಐಟಮ್ಗಳಲ್ಲೇ, ತರಕಾರಿಲಿ ಮತ್ತು ಮೊಳಕೆ ಕಾಳು ಈ ಥರಲ್ಲೇ ನಿನ್ಸ್ಕೋಬೋದು. ಫಲ ನಿನ್ಸ್ಕೊಳ್ಳೋದು ಮತ್ತು ಮೊಳಕೆ ಕಟ್ಟೋದು, ಫಲ ವೀಟಿಗೆ ಬರೋಂಗೆ ಮಾಡೋದು, ಎಲ್ಲ ಇದೆಲ್ಲ ತಿನ್ನಿಸೋದು ಮಾಡ್ಬೋದು. ಇದು ಮತ್ತು ಅಮ್ಮಮ್ಮ ಅಂದ್ರೂ ದನಿನಲ್ಲಿ ಸುಮಾರು ಗೊತ್ತಿರೋರ ಹತ್ರನೇ ಇಟ್ಕೊಳ್ಳಿ. ಮತ್ತು ತಿಳಿದಿರೋರು ಕರ್ಕೊಂಡೋಗಿ, ನಾನು ಹೇಳಿದ ಮಟ್ಟಿಗೆ ತಿಳಿದಿರೋರು ಕರ್ಕೊಂಡೋಗಿ ಇಟ್ಕೊಳ್ಳಿ. ಸ್ವಲ್ಪ ದಳ್ಳಾಳಿಯವ್ರು ಕೊಟ್ಟರು ಪರವಾಗಿಲ್ಲ. ಈಗಿನ ನಡೀತಾ ಇರೋದೆಲ್ಲ ಪೂರ್ತಿ ದಳ್ಳಾಳಿಗಳ ಮೇಲೆ. ಯಾಕಂದರೆ ನನ್ನ ಹತ್ರ ಇಟ್ಕೊಳ್ಳೋದು 50,000ಕ್ಕೆ ನನ್ನ ಹತ್ರ ಇಟ್ಕೊಳ್ಳೋದು, ಅವನು 70, 60, 65 ಸಾವಿರಕ್ಕೆ ಮಾರ್ಕೊಳ್ಳೋದು. ಈಗ ಲಾಭ ಏನು, ರೈತರಿಗೂ ಲಾಭ ಇಲ್ಲ, ಮಧ್ಯವರ್ತಿ ಬಂದವ್ರಿಗೆ ಮಾತ್ರ ಲಾಭ ನಡೀತೈತೆ. ಈಗ ನಿನಗೂ ಲಾಸು, ನನಗೂ ಲಾಸ್. ಈಗ ತೊಗೊಂಡಿರೋನಿಗೂ 15,000 ಲಾಸ್ ಆಗೈತೆ, ನಾನು ಕೊಟ್ಟಿರೋನಿಗೂ 15,000 ಲಾಸ್ ಆಗೈತೆ. ಅದೇ ಸುಮಾರು ಅಂದರೆ ನೀವೇ ಹೋಗಿ ಊರವ್ರ ಹತ್ರ ಕೇಳ್ಕೊಂಡು, ದಳ್ಳಾಳಿಗಳ ಮೇಲೆ ಹೆಂಗೆ ಮಾಡೋ, ದಳ್ಳಾಳಿಗೆ ಕೊಡಲೇಬೇಕು, ಏನು ಮಾಡೋಕ್ಕಾಗಲ್ಲ, ಕೊಡಲೇಬೇಕು. ನಾನು ಕೊಟ್ಟಿದ್ದೀನಿ, ಕೊಟ್ಟೆ ತಂದಿರೋದು. ಸುಮಾರು ಕೊಟ್ಟಿದ್ದೀನಿ, ಮಾರಿದ್ದೀನಿ, ಎಲ್ಲ ಆಗೈತೆ ಸುಮಾರಾಗೆ. ಒಟ್ಟು ನಮ್ಮಲ್ಲಿರೋದು 6 ದನ ಮತ್ತು 1 ಕರ ಐತೆ ಈಗ ಸದ್ಯಕ್ಕೆ. ಇದು ಫಲ ಆಗ್ಬಿಡೋದು, ವೀಟು ಕೊಡಿಸಿದ್ದೆ, ಸ್ವಲ್ಪ ಗರ್ಭಕೋಶ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಮಾಮೂಲಿ ಚೆನ್ನಾಗೇ ನೋಡಿಕೊಂಡೆ, ಎಲ್ಲನೂ ಚೆನ್ನಾಗೇ ಇತ್ತು. ಏನಕ್ಕೆ ಇನ್ಫೆಕ್ಷನ್ ಆಯಿತು ಅಂತ ಗೊತ್ತಿಲ್ಲ. ಮಾಮೂಲಿ ಆಯ್ತಾ ಇರುತ್ತೆ, ಈ ಬೇಸಿಗೆ ಟೈಮಲ್ಲಿ ಆಗುತ್ತಂತೆ ಸುಮಾರಾಗೆ. ಸುಮಾರು ಜನ ಎಲ್ಲ ಹೇಳ್ತಾರೆ ಬೇಸಿಗೆ ಟೈಮಲ್ಲಿ ಆಯ್ತಾ ಇರುತ್ತೆ, ಹೇಳೋಕ್ಕಾಗಲ್ಲ. ಆಮೇಲೆ ಮಾವಿನ ಸೊಪ್ಪು ತಿನ್ಸೋ ಇದಕ್ಕೆ ಅಬೋಷನೇ ಆಗಿಬಿಡುತ್ತೆ. ಈ ಟೈಮಲ್ಲೆಲ್ಲ ಔಷಧಿ ಹೊಡಿತಾರಲ್ಲ ಮಾವಿನ ಸೊಪ್ಪಿಗೆ, ಅಬೋಷನ್ ಆಗೋದು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವೆಲ್ಲ ಜಾಸ್ತಿ ಹೋಗಲ್ಲ ಕರ್ಕೊಳ್ಳೋಣ. ಮನೆ ತಾವೇ ಇರ್ತವೆ. ಏನಿರೋ ದನ ಪರ್ಚ್ ಮೇಯೋ ಅಂತ ಮಾತ್ರ ನಾನು ಫಾರಮ್ ಹತ್ರ ಕಟ್ಟಾಕೋದಷ್ಟೇ. ಇವೆಲ್ಲ ಜಾಸ್ತಿ ಮನೆ ತಾವೇ ಕಟಾಕ್ ಮೇಯಿಸಿ ಅಭ್ಯಾಸ ಆಗಿಬಿಟ್ಟೈತೆ, ಜಾಸ್ತಿ ಹೋಗಲ್ಲ. ಈಗ ಬನ್ನಿ, ನೆಕ್ಸ್ಟು ಮ್ಯಾಟ್ ಒಂದು ಹೇಳ್ತೀನಿ, ಮತ್ತು ಅಲ್ಲಿ ಎಷ್ಟು ಆದಾಯ ಬರುತ್ತೆ ಮತ್ತು ಎಷ್ಟು ಖರ್ಚು ಹೋಗುತ್ತೆ ಅಂತಲೂ ಹೇಳ್ತೀನಿ. ಬನ್ನಿ ಗೈಸ್, ನಾವು ಇಲ್ಲಿ ಯಾಕೆ ಕಟ್ಟಾಕೋದು ಅಂದರೆ ಕಾರಣ ಅಂದರೆ ನಮ್ಮದು ಇದು ದನಿನ ಮನೆ ಎಲ್ಲ ಉಳಿ ಮನೆ. ಹುಳ ಸಾಕ್ತಿದ್ದೋ ಮೊದಲು, ನೋಡ್ಬೋದು ಗುತ್ತಿಗೆ ಕೊಟ್ಟಿದ್ದೀವಿ. ಅದೇ ನಮ್ಮದು ಇದಿದ್ದು ಆರ್ಪಾತಿ ಏನೋ ಐತೆ, ಹುಳ ಸಾಕ್ತಿದ್ದೋ ಮೊದಲು. 100 ಮೊಟ್ಟೆ 120 ಮೊಟ್ಟೆ ಹಂಗೆಲ್ಲ ಸಾಕಿದ್ದೀವಿ. ಸ್ವಲ್ಪ ಸ್ವಲ್ಪ ಕೆಲಸ, ಫಾರಮ್ದು ಇದು ಎಲ್ಲ ನೋಡ್ಕೊಳಕ್ಕಾಗಲ್ಲ. ದನಗಳು ಸ್ವಲ್ಪ ಜಾಸ್ತಿ ಮಾಡ್ಕೊಬಿಟ್ಟಿದ್ದೋ, ರಿಸ್ಕ್ ಆಗಿತ್ತು. ನಾವೇನು ಕಡೆ ಕಟ್ಟಾಕೋದಕ್ಕೆ ಕಾರಣ ಅಂದರೆ ಹೆವಿ ಸೆಕೆ ಹೊಡೆಯುತ್ತೆ, ಮತ್ತು ಒಳಗಡೆ ಇದ್ರೆ ಬಾವು ಆಗುತ್ತೆ, ಎಲ್ಲ ಇದಾಗುತ್ತೆ. ಅದಕ್ಕೆ ಜಾಗ ಚೇಂಜ್ ಮಾಡ್ತಾ ಇರಬೇಕು ಮೇಯ್ನು. ನೀವು ಆದಷ್ಟು ದನಿಂದ ಇದು ಮಾಡಿದ್ರೆ 2 ಟೈಮ್ ಕಟ್ಟಾಕೋಂಗೆ ಜಾಗ ಮಾಡಿರಿ. ಒಳಗಡೆ ಅಂದರೆ ಸ್ವಲ್ಪ ಜಾಗ ಚಿಕ್ಕದಾಗ ನಡೆಯುತ್ತೆ. ಅಂದರೆ ಗಾಳಿ ಹವ ಮೇಯ್ನ್ ಬೇಕಾಗಿರೋ ದನಗಳಿಗೆ, ಗಾಳಿ ಹವ. ಮತ್ತು ಈ ಸೆಕೆ ಟೈಮಲ್ಲಿ ಏನು ಮಾಡಬೇಕು ಅಂದರೆ 2 ಟೈಮ್ ನೀರು ಹಾಕಬೇಕು. ನೋಡಿ, ನಾನು ಸ್ನಾನ ಮಾಡಿಸಿದ್ದೀನಿ ಬೆಳಗ್ಗೆ ತಾನೆ. ಸ್ನಾನ ಮಾಡಿಸಿದ್ರು, ಮೈಯೆಲ್ಲ ತೊಳೆದಿದ್ರು, ಆದ್ರೂ ನೋಡಿ ಎಷ್ಟು ಗಲೀಜು ಮಾಡ್ಕೊಂಡೈತೆ. ಈ ಸೆಕೆ ಟೈಮಲ್ಲಿ ನೋಡ್ಬೋದು ಎಲ್ಲ ಬಸ್ ಕೊಡ್ತೈತೆ ಇದೆಲ್ಲ. ಇನ್ನೊಂದು ಟೈಮ್ ನೀರು ಕುಡಿಸಿ ತಿರ್ಗಾ ಮೈ ಮೇಲೆ ನೀರು ಹಾಕ್ತೀನಿ. ಆದಷ್ಟು ಸೆಕೆ ಟೈಮಲ್ಲೆಲ್ಲ ಒಬ್ಬರು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಫಾರಮ್ ಕಟ್ಟಿರೋರೆಲ್ಲ ಸ್ಪ್ರಿಂಕ್ಲರೇ ಮಾಡಿಸ್ಬಿಡ್ತಾರೆ. ಅದು ಯಾವಾಗಲೂ ಸ್ಪ್ರಿಂಕ್ಲರ್ ಬಿಡ್ತಾ ಇರುತ್ತೆ.
ಯಾಕಂದರೆ ದನಗಳು ನೀರು ಕುಡಿಸಿಲ್ಲ ಅಂದರೆ ಅದೊಂದು ದಿನ ಪೂರ್ತಿ ಹಾಲು ಡೌನೇ ಆಗಿಬಿಡುತ್ತೆ, ಹಾಲು ಡೌನ್ ಆಗುತ್ತೆ ಮತ್ತು ಹುಷಾರು ತಪ್ಪುತ್ತೆ, ಏನೇನೋ ಆಗುತ್ತೆ ಪ್ರಾಬ್ಲಮ್ಗಳು. ಅದೇ ನಾವು ಕಟ್ಟಾಕೋದು ಕಾರಣ ಅಷ್ಟೇ. ಒಳ್ಳೆ ಇದಾಗುತ್ತೆ. ಸುಮಾರು ಜನ ಎಲ್ಲ 10 ಗಂಟೆ ಆಚೆ ಕಟ್ಟಾಕೆ ಒಳಗೆ ಕಟ್ಟಾಕೋದು, ಅಂದರೆ ಈ ಥರ ಒಂದೇ ತಾವು ಜಾಗ ಕಟ್ಟಾಕಬೇಕು ಅಂದರೆ ಸುಮಾರು ಜನ ಹಂಗೆ ಮಾಡೋದು. 10-11 ಗಂಟೆ ಆಚೆ ಕಟ್ಟಾಕೋದು ಒಳಗೆ ಕಟ್ಟಾಕೋದು. ನಾವು ಹಂಗೆ ಮಾಡಿಲ್ಲ. ಇಲ್ಲಿ ಸುಮಾರಾಗೆ ಈಗ ಹಾಕಿಸ್ಕೊಂಡು ಎಲ್ಲ ಇದಾಗ್ಬಿಟ್ಟೈತೆ, ಸರಿ ಮಾಡಿಸ್ಬೇಕು. ತಿರ್ಗಾ ಸುಮಾರಾಗಿ ನಾವೇ ಹಾಕ್ಕೊಂಡು ಇದೆಲ್ಲ ಮಾಡ್ಕೊಂಡು ಚಲನಿ ಮಾಡಿಸ್ಕೊಂಡು ಬೆಳಗ್ಗೆ ಹೊತ್ತು ಇಲ್ಲಿ ಕಟ್ಟಾಕಿ ತಿರ್ಗಾ ಸಂಜೆ ಒಂದು 4-4:15 ಹಿಂಗೆ ಒಳಗಡೆ ಹಾಕ್ತೀವಿ. ಆಮೇಲೆ ಹಾಲು ಕರ್ಕೊಂಡು ತಿರ್ಗಾ ಬೆಳಗ್ಗೆ ಎದ್ದು ಹಾಲು ಕರೆದಾಗ ಮೈ ತೊಳೆದಾದ್ಮೇಲೆ ಆಚೆ ಕಡೆ ಕಟ್ಟಾಕ್ತೀವಿ. ಕ್ಲೀನ್ ಅಲ್ಲಲ್ಲೇ ಮಾಡ್ತಾ ಇರ್ತೀವಿ. ನೋಡ್ಬೋದು, ಬನ್ನಿ ತೋರಿಸ್ತೀನಿ ಹೊರಗಡೆ. ಈಗ ಗೈಸ್ ನೋಡ್ಬೋದು, ಮ್ಯಾಟ್ ಇದು ನಾವು ತೊಗೊಂಡಿರೋ 1300. ಇದು ಸಬ್ಸಿಡಿಯಾಗೆ ನಂದಿನಿ ಡೈರಿ ಕಡೆಯಿಂದ ಸಬ್ಸಿಡಿಯಾಗ ಸಿಗುತ್ತೆ. ಇದು ಪೂರ್ತಿ 1300 ರೂಪಾಯಿ ನಂಗೆ ತೊಗೊಂಡಿದ್ದೀವಿ. ನಿಮ್ಮ ಸೆಕ್ರೆಟ್ರಿ ಅಂದರೆ ನಿಮ್ಮೂರಲ್ಲಿ ಡೈರಿ ಇರೋ ಫಾರ್ಮಲ್ಲಿ ಡೈರಿ ಇರೋ ಜಾಗದಲ್ಲಿ ಹೋಗಿ ಕೇಳಿದ್ರೆ ಏನೇನು ಮಾಡಬೇಕು ಅಂತ ಹೇಳಿದ್ರೆ ಸಬ್ಸಿಡಿಗೆ ಹಿಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಸೆಕ್ರೆಟ್ರಿ ನಿಮ್ಮೂರು ಸೆಕ್ರೆಟ್ರಿಗಳ ಕೇಳಿ ವಿಚಾರಿಸಿ ಹಿಂಗೆ ಸಬ್ಸಿಡಿ ಸಿಗುತ್ತೆ, ಏನು ಸಿಗುತ್ತೆ. ಪ್ರತಿಯೊಂದು ಊರವರೆಗೂ ಸಿಗುತ್ತೆ ಸಬ್ಸಿಡಿ. ಅಂದರೆ ಎಲ್ಲ ಟೈಮು ಸಿಗೋಲ್ಲ, ಆ ಒಂದೊಂದು ಬ್ಯಾಚ್ಗಳ್ಗೆ ಅಷ್ಟೇ ಬಿಡೋದು. ಅಂದರೆ ವರ್ಷಕ್ಕೆ 3 ಬ್ಯಾಚು 4 ಬ್ಯಾಚ್ ಹಂಗೆ ಬೀಳುತ್ತೆ. ಆ ಟೈಮಲ್ಲಿ ಮಾತ್ರ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾಗ ಬರ್ಸ್ಕೋಬೋದು. ಇಲ್ಲ ಯಾವ್ದಾರು ಹಿಂಗೆ ಗೊತ್ತಿರೋರು ಇದ್ದರೆ ತರಿಸ್ಕೊಳ್ಳಬೋದು. ಯಾಕಂದರೆ ಎಲ್ಲ ಟೈಮು ಬಿಡೋಲ್ಲ ಸರ್ಕಾರದವರು. ಸೆಕ್ರೆಟ್ರಿ ಕೈಗೆ ಹೇಳಿ ಬಿಟ್ಟಾಗ ಸ್ವಲ್ಪ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾರೆ. ನಮಗಿದು 1300 ರೂಪಾಯಿ ನಂಗೆ ಸಿಕ್ಕಿದ್ದು. ಆಚೆ ಕಡೆ ವಿಚಾರಿಸಿದೆ ಪ್ರೈವೇಟಲ್ಲಿ 2,500 ಏನೋ ಹೇಳಿದರು, 2,500 ರೂಪಾಯಿನೋ ಹೇಳಿದರು ಆಚೆ ಕಡೆ. ಅಂದರೆ ಪ್ರೈವೇಟಲ್ಲಿ ಒಂದು ಮ್ಯಾಟ್ಗೆ. ನಮ್ಮದು ಒಂದು ಮ್ಯಾಟ್ಗೆ 1300 ರೂಪಾಯಿ ಬಿದ್ದೈತೆ. ನೋಡ್ಬೋದು, ಕ್ವಾಲಿಟಿನೂ ಚೆನ್ನಾಗೈತೆ. ಹಾಕಿ ನೋಡ್ಬೋದು, ಇನ್ನೂ ಚೆನ್ನಾಗಿ ಹಂಗೆ ಐತೆ. ಅಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀವಲ್ಲ, ಇನ್ನೂ ಚೆನ್ನಾಗಿ ಹಂಗೆ ಐತೆ. ಗೈಸ್, ಒಂದು ದಿನಕ್ಕೆ ಎಷ್ಟು ಹಾಲು ಹಾಕಿದ್ರೆ ಎಷ್ಟು ಖರ್ಚು ಬೀಳುತ್ತೆ, ಒಂದು 10 ಲೀಟ್ರ್ ಕೊಡೋ ಆ ದನಿಗೆ ಎಷ್ಟು ತಿಂಡಿ ಹಾಕಬೇಕು, ಏನು ಮಾಡಬೇಕು. ನಾವೇನೇನು ತಿಂಡಿ ಬಳಸ್ತೀವಿ ಅಂದರೆ ಡೈರಿ ಫೀಡು, ಅಂದರೆ ನಂದಿನಿ ಡೈರಿ ಫೀಡು ಅದು ಬಳಸ್ತೀವಿ. ಮತ್ತು ಚಕ್ಕೆ ಬೂಸ ಬೆಳೆಸ್ತೀವಿ, ನುಚ್ಚು ಬೆಳೆಸ್ತೀವಿ. ಮತ್ತು ಹಾಲು ಕೊಡೋ ದನಿಗಳಿಗೆ ಹಿಂಡಿ ಬೆಳೆಸ್ತೀವಿ. ಅಂದರೆ ಒಂದು 50 ಗ್ರಾಮಿಂದ 100 ಗ್ರಾಮ್ ಹತ್ರ ಬೆಳೆಸ್ತೀವಿ. ಅಂದರೆ ಒಂದು ಕೈಯಲ್ಲಿ ಒಂದು ಇಡೀ ಎಷ್ಟು ಸಿಗುತ್ತೆ ಅಷ್ಟು ಹಾಲು ಕೊಡಿ ದನಿಗೆ. ಅಂದರೆ 10 ಲೀಟ್ರ್ ಹಾಲು ಕೊಡೋ ದನಗಳು ಮಾತ್ರ ಹಿಂಡಿ ಹಾಕೋದು. 10 ಲೀಟ್ರು 8 ಲೀಟ್ರ್ ಕೊಡೋ ದನಗಳಿಗೆ ಮಾತ್ರ ಹಿಂಡಿ ಬಳಸ್ತೀವಿ. ಮತ್ತು ಕರುಗಳಿಗೆ ಫಲ ಕೊಟ್ಟಿರೋ ಅಂದರೆ ವೀಟ್ ಕೊಡಿಸಿರೋ ಇದಕ್ಕೆ ಹಿಂಡಿ ಬಳಸ್ತೀವಿ. ಯಾಕಂದರೆ ಮೈ ಕಟ್ಟಲಿ ಚೆನ್ನಾಗಲಿ ಅಂತ ಬಳಸ್ತೀವಿ. ಮತ್ತು ನಾವು ಈಗ ಅಂದರೆ ಅಂದಾಜಾಗಿ ಹೇಳ್ತೀನಿ ನಾನು, ಒಂದು ದಿನಕ್ಕೆ 20 ಲೀಟ್ರು ಅಂದರೆ ಒಂದು ಟೈಮ್ಗೆ 20 ಲೀಟ್ರ್ ಹಾಲು ಹಾಕಿದ್ರೆ ನಮಗೆ ಬರ್ತಾ ಇರೋದು ಚೀಟಿನೇ ಗೈಸ್ ನೋಡ್ಬೋದು. 5ನೇ ತಾರೀಕು 3ನೇ ತಿಂಗಳದಿದ್ದು ನಮಗೆ ಪ್ಯಾಟ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ನಮ್ಮದು ಪ್ಯಾಟ್ ಕೊಡೋ ದನಗಳದೆಲ್ಲ ಫಲ ಆಗಿಬಿಟ್ಟೈತೆ. ಅದಕ್ಕೋಸ್ಕರ 3-6 ಬರ್ತೈತೆ ಈಗ ಪ್ಯಾಟು. ಆ ಪ್ಯಾಟ್ ಬಂದಂಗೆಲ್ಲ ಅಮೌಂಟು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಅಂದರೆ ಜಾಸ್ತಿ ಆಗುತ್ತೆ. ಈಗ 31 ರೂಪಾಯಿ 23 ಪೈಸೆ ಬರ್ತೈತೆ ನಮಗೆ. 20 ಲೀಟ್ರು .6 ಹಾಕಿದ್ದೀನಿ ನಾನು ಇವತ್ತು, ಅಂದರೆ ಆವತ್ತಿನ ಡೇಟಲ್ಲಿ ಹಾಕಿರೋದು. ಟೋಟಲ್ ನನಗೆ ಅಮೌಂಟ್ ಆಗಿರೋದು 6,000, ಅಂದರೆ 1ನೇ ತಾರೀಕಿಂದ 5ನೇ ತಾರೀಕು ಗಂಟ 6,361.94 ಪೈಸೆ ಆಗೈತೆ ನನಗಾಗಿರೋದು ಈಗ ಅಮೌಂಟು. ಈಗ ನಾನು ನಿಮ್ಗೆ ಅಮ್ಮಮ್ಮ 15 ದಿವಸಕ್ಕೆ ಹೇಳ್ತೀನಿ, 15 ದಿವಸಕ್ಕೆ ಒಂದ್ಸತಿ ಪೇಮೆಂಟ್ ಬರುತ್ತೆ. ಗೈಸ್, ನಾನೀಗ ನಿಮಗೆ ಹೇಳೋದು ಅಂದರೆ 15 ದಿವಸಕ್ಕೆ ನಾನು ಲೆಕ್ಕ ಹಾಕ್ತಿದ್ದೀನಿ. 15 ದಿವಸಕ್ಕೆ ಡೈಲಿ ಬೆಳಗ್ಗೆ 20 ಲೀಟ್ರ್, ಸಂಜೆ 20 ಲೀಟ್ರು ಅಂದರೆ 40 ಲೀಟ್ರ್ ಆಗುತ್ತೆ. 15 ದಿವಸಕ್ಕೆ 600 ಲೀಟ್ರ್ ಆಗುತ್ತೆ. 600 ಲೀಟ್ರಿಗೆ 31 ರೂಪಾಯಿ 23 ಪೈಸಕ್ಕೆ ಲೆಕ್ಕ ಹಾಕ್ಕೊಳ್ಳಿ. ಅರೌಂಡ್ ಅಂದರೆ ನಿಮ್ಮ ಪ್ಯಾಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ನಿಮ್ಮದು ಪ್ಯಾಟ್ ಎಷ್ಟು ಬರುತ್ತೆ ಅದ್ರ ಮೇಲೆ 4-2 ಹಂಗೆ ಬಂದರೆ 32 ಚಿಲ್ಲರೆ ಬರುತ್ತೆ. ಆ ಥರ ಎಲ್ಲ ಬರುತ್ತೆ. 32 ರೂಪಾಯಿ ಹತ್ತಿರ ಚಿಲ್ಲರೆ ಬರುತ್ತೆ. ಈಗ ನಾನು ಹಾಕ್ಕೊಂಡಿರೋದು 600 ಲೀಟ್ರ್, 15 ದಿವಸಕ್ಕೆ 600 ಲೀಟ್ರ್ ಹಾಲು ಹಾಕಿದ್ದೀವಿ ಅಂದರೆ 31 ರೂಪಾಯಿ ನಂಗಾದರೆ 18,738 ರೂಪಾಯಿ ದುಡ್ಡಾಯಿತು. ಇದರಲ್ಲಿ ನಮಗೆ ಎಷ್ಟು ಖರ್ಚು ಆಯಿತು ಅಂದರೆ ಡಿಪೆಂಡ್. ಈಗ ನಾವು 3 ಹಸುನೂ ಹಾಲು ಕರಿತಿದ್ರೆ 30 ಲೀಟ್ರ್ 35 ಲೀಟ್ರ್ ಗಂಟೆ ಹಾಲು ಹಾಕ್ತೀವಿ. ಅಂದರೆ ಎಲ್ಲನೂ ಹಸುಗಳು ಹಾಲು ಕರಿತಿದ್ರೆ ನಾವು ಎಲ್ಲನೂ ಕರೆಯಲ್ವಲ್ಲ ಈ ಸದ್ಯಕ್ಕೆ. ಈ ಕರಿತಾ ಇರೋದೇ 3 ಹಸುಗಳನ್ನ. ಎಲ್ಲನೂ ಕರೆದ್ರೆ ಮಾತ್ರ 35 ಲೀಟ್ರ್ 40 ಲೀಟ್ರ್ ಗಂಟೆ ಹಾಲು ಹಾಕ್ತೀವಿ.
ಗೈಸ್ ಇದ್ರಲ್ಲಿ ನಮ್ಗೆ ಎಷ್ಟು ಖರ್ಚು ಆಯಿತು ಅಂದರೆ ನಾನು ಹೇಳಿದ್ನಲ್ಲ 18,738 ರೂಪಾಯಿ 15 ಬಂತು ಅಂತಂದರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮವು ಫಲನೂ ಆಗೈತೆ, ಸೊ ಅಂದರೆ 1-2 ಈದೈತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ನಾವು ಅಂದರೆ ಈಗ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತಾವಲ್ಲ, ಈಗ ಸದ್ಯಕ್ಕೆ ನಿಲ್ಲಿಸ್ಬಿಟ್ಟು ಅಂದ್ಕೊಳ್ಳಿ, ಆಗ ಖರ್ಚು ಬೀಳುತ್ತೆ. ಯಾಕಂದರೆ ಟರ್ನ್ ಓವರ್ ಮಾಡ್ಕೊಳ್ಳೋದು ಒಂದು 3 ವರ್ಷ ಇದಿದ್ರೆ ಒಂದು 3 ವರ್ಷ ಫಲ ಮಾಡಿರ್ತೀವಿ. ಯಾಕಂದರೆ ನೆಕ್ಸ್ಟು ಟರ್ನ್ ಓವರ್ ಆಗಬೇಕು. ಆ ಥರ ಎಲ್ಲ ಮಾಡಿಕೊಂಡ್ರೆ ಮಾತ್ರ ಈ ಥರಲ್ಲಿ ಉಳ್ಸೋಕ್ಕಾಗೋದು. ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗೆಲ್ಲ ಒಂದೇ ಸತಿ ಫಲ ಕೊಡಿಸ್ಬಿಟ್ರೆ ದನಗಳನ್ನ ಯಾವುದೇ ಕಾರಣಕ್ಕೂ ದನಿನಲ್ಲಿ ಆಗಲ್ಲ. ಯಾಕಂದರೆ ಖರ್ಚು ಬೀಳುತ್ತಾ ಇರುತ್ತೆ. ಯಾಕಂದ್ರೆ ತಿಂಡಿ ತರಿಸ್ತಾ ಇರಬೇಕು, ಮೇವು ತರಿಸ್ತಾ ಇರಬೇಕು, ಎಲ್ಲ ಖರ್ಚು ಬೀಳುತ್ತೆ. ನಮಗೆ ನಾವು ಈಗ ಸದ್ಯಕ್ಕೆ 15 ದಿವಸಕ್ಕೆ ತರಿಸೋದು ಹಾಲು ಕೊಡೋ ದನಿಗಳಿಗೆ 5 kg ನಾನು ತಿಂಡಿ ಹಾಕ್ತೀನಿ. ಗೈಸ್ ಒಟ್ಟು ನಾನು ಹೇಳಿದ್ನಲ್ಲ 1.5 kg ಒಂದೂವರೆ kg ಚಕ್ಕೆ ಬೂಸ ಹಾಕ್ತೀನಿ, 1.5 kg ಪೀಡ ಹಾಕ್ತೀನಿ, 2 kg ನುಚ್ಚು ಹಾಕ್ತೀನಿ. ಒಟ್ಟು 5 kg 10 ಲೀಟ್ರ್ ಕೊಡೋ ಹಾಲು ದನಿಗೆ 5 kg ತಿಂಡಿ ಹಾಕ್ತೀನಿ. ಸುಮಾರು ಅಂದರೆ 3 ತಿಂಗಳು 4 ತಿಂಗಳು ಫಲ ಆಗಿರೋ ದನಗಳಿಗೆಲ್ಲ 1 kg ನುಚ್ಚು, 1 kg ಪೀಡು, 1 kg ಚಕ್ಕೆ ಬೂಸ ಅಷ್ಟೇ ಹಾಕೋದು. ಅಂದರೆ ಡಿಪೆಂಡು ಹಾಲು ಕಮ್ಮಿ ಕೊಡೋ ಇದಕ್ಕೆ, ಹಾಲು ರೈಸ್ ಆಗೋ ಇದಕ್ಕೆ, ಅಂದರೆ 10 ಲೀಟ್ರ್ ಮೇಲೆ ಕೊಡೋ ಇದಕ್ಕೆಲ್ಲ 5 kg ಮೇಲೆ ಹಾಕಬೇಕು. ಹಂಗೆ 15 ಲೀಟ್ರ್ ಕೊಡೋ ದನಗಳಿಗೆಲ್ಲ 6 kg 7 kg ಅದ ಥರ ಹಾಕಬೇಕು. ಡಿಪೆಂಡ್ ಮೇಲೆ. ಈಗ ನಮ್ಮದು ಒಂದೊಂದನ ಈ ಸ್ಟಾರ್ಟಿಂಗ್ ಈದಾಗ ಕಂಟಿನ್ಯೂಸ್ ಆಗಿ ಒಂದೊಂದು ದನಗಳು ಕಂಟಿನ್ಯೂಸ್ ಆಗಿ ಸ್ಟಾರ್ಟಿಂಗ್ ಈದಾಗ 4 ತಿಂಗಳು 4-5 ತಿಂಗಳು ಗಂಟನೂ 10 ಲೀಟ್ರ್ ಕೊಡುತ್ತೆ. ಆಮೇಲೆ ನಾವು ಫಲ ಕೊಡಿಸಿದಾಗ ಸ್ವಲ್ಪ ಡೌನ್ ಆಗೋದು. ಸ್ಟಾರ್ಟಿಂಗ್ಗೆ ಚೆನ್ನಾಗಿ ಓಡುತ್ತೆ. ಅಂದರೆ ನಾವು ಡಿಪೆಂಡು, ಅಂದರೆ ನಾವು 3 ಟರ್ನ್ ಓವರು 3 ಫಲ ಆದರೆ 3 ಬೇಕು. ಆ ಥರ ಮಾಡಿಕೊಂಡ್ರೆ ಮಾತ್ರ ನಮ್ಗೆ ಲಾಭ ಆಗೋದು. ಇಲ್ಲಾಂದರೆ ಖರ್ಚುಗಳು ಬೀಳ್ತಾ ಇರುತ್ತೆ. ಈಗ ನಾನು ಹೇಳಿದ್ನಲ್ಲ 10 ಲೀಟ್ರ್ ಕೊಡೋ ದನಗಳಿಗೆ 5 kg ತಿಂಡಿ ಹಾಕಬೇಕು ಅಂತ. ಈಗ ನಮಗೆ 7 ದನಿನಿಂದ ಎಷ್ಟು ಖರ್ಚು ಬೀಳ್ತೈತೆ ಅಂದರೆ ಅರೌಂಡು ತಿಂಡಿಗೆ ಎಷ್ಟು ಖರ್ಚು ಬೀಳ್ತೈತೆ ಅಂದರೆ 15 ದಿವಸಕ್ಕೆ ನಮಗೆ ಈಗ 1300. ಗೈಸ್ ನಮಗೆ 3 ಮೂಟೆ ನುಚ್ಚು ಬೇಕಾಗುತ್ತೆ. ಈಗಿನ ಮೂಟೆ ನುಚ್ಚು 1300 ರೂಪಾಯಿ ಐತೆ. ಮತ್ತು 2 ಮೂಟೆ ಪೀಡ್ ಬೇಕಾಗುತ್ತೆ, 1 ಮೂಟೆ ಚಕ್ಕೆ ಬೂಸ ಬೇಕಾಗುತ್ತೆ. 15 ದಿವಸಕ್ಕೆ ನಾನು ಹೇಳ್ತಾ ಇರೋದು. ಲೆಕ್ಕ ಹಾಕ್ಕೊಳ್ಳಿ. ಟೋಟಲ್ಲು 7,500ದಿಂದ 8,000 ಹತ್ರ ನಮಗೆ ಟೋಟಲ್ ಖರ್ಚು ಬೀಳುತ್ತೆ. ಹತ್ತತ್ರ ಕೊನೆ ಪಕ್ಷ ಲೆಕ್ಕ ಹಾಕ್ಕೊಳ್ಳಿ ಇನ್ನೆಷ್ಟು ಉಳಿಸ್ಬೋದು ಅಂತ. ನೀವು ಎಷ್ಟು ಮೇಲೆ ಖರ್ಚು ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇಷ್ಟೇ ಖರ್ಚು ಬೀಳೋದು. ಮತ್ತು ನೀವು ಸೀಮೆ ಹುಲ್ಲು ಇಲ್ಲ ಅಂದರೆ ತರ್ಸಾಕೋತೀನಿ ಅಂದರೆ ಟನ್ನು ಜೋಳದ ರೈಟು ಸೀಮೆ ಹುಲ್ಲು ಟನ್ನಾಗಿ ಸಿಗೋಲ್ಲ. ಜೋಳದ ರೈಟ್ 1 ಟನ್ನು ಈಗ 2,500 ನಡೀತೈತಂತೆ ಮಾರ್ಕೆಟಿಂಗು. ಅಂದರೆ ಹೇಳೋಕ್ಕಾಗಲ್ಲ, ಒಂದೊಂದು ದಿನ ಇಳಿದ್ಬಿಡುತ್ತೆ ಕೆಳಕ್ಕೆ. ಈಗ ಬೇಸಿಗೆ ಟೈಮಲ್ಲ, ಮೇವೆಲ್ಲೂ ಸಿಗ್ತಿಲ್ಲ, ಹೆವಿ ಕಾಸ್ಟ್ಲಿ ಆಗಿಬಿಡೈತೆ. 2,500 3,000 ಗಂಟನೂ ಹೇಳ್ತಿದ್ದಾರಂತೆ ಟನ್ಗಳು. ಆಮೇಲೆ ರಾಗಿ ಹುಲ್ಲು ಸಿಗುತ್ತೆ, ರೋಲ್ ಹುಲ್ಲು ಎಲ್ಲ ಸಿಗುತ್ತೆ. ಅದು ಸುಮಾರು ನಂಗೆ ಗೊತ್ತಿಲ್ಲ ರೈಟು, ಮತ್ತು ಒಂದ್ಸತಿ ನಾನು ತರ್ಸೋಕ್ಕಿಲ್ಲ. ಯಾಕಂದ್ರೆ ನಾವೇ ಬೆಳಿತೀವಲ್ಲ ನಮಗೆ ಅಂತಕ್ಕೆ. ನಾನು ಹೇಳೋ ಇದು ಮಟ್ಟಿಗೆ ನಿಮ್ಮಲ್ಲೇ ಎಷ್ಟಿರುತ್ತೆ, ನಿಮ್ಗೆ ಎಷ್ಟು ಜಮೀನು ಇರುತ್ತೆ ಅಷ್ಟೇ ದನ ಸಾಕು, ಅಷ್ಟು ದನಗಳಿಗೆ ಸಾಕೊಳ್ಳಿ. ಯಾಕಂದರೆ ಜಾಸ್ತಿ ಮಾಡೋಂಗೆ ಹೋದಾಗೆಲ್ಲ ಖರ್ಚು ಜಾಸ್ತಿ ಬೀಳುತ್ತೆ. ಖರ್ಚು ಜಾಸ್ತಿ ಬಿದ್ದಂಗೆಲ್ಲ ನಿಮಗೆ ಅಂದರೆ ಉಳ್ಸೋಕ್ಕಾಗಲ್ಲ ಅಮೌಂಟು, ಅಷ್ಟು ಖರ್ಚು ಬೀಳುತ್ತೆ. ಮತ್ತು ಲೇಬರ್ ಕರ್ಕೋಬೇಕಾಗುತ್ತೆ, ಎಲ್ಲ ಮಾಡಬೇಕಾಗುತ್ತೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ 2 ದನನೇ ಸಾಕಿಲ್ಲ 3 ದನ ಸಾಕಿ. ಒಳ್ಳೆ ದೊಡ್ಡ ಹಸ್ಗಳು ಇಟ್ಕೊಬಂದು 10 ಲೀಟ್ರ್ 15 ಲೀಟ್ರ್ ಹಾಕ್ಕೊಡು ಅಂತ ಇಟ್ಕೊಬಂದು ಸಾಕಬೇಕು. ಮತ್ತು ಇನ್ನೇನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇಷ್ಟು ಖರ್ಚು ಬೀಳುತ್ತೆ ಅಂದರೆ ಅರೌಂಡು ನಾನು 7 ದನಿಗೂ ಸೇರಿಸಿ ತಿಂಡಿದ್ದು ಹೇಳಿದ್ದೀನಿ. ಅದು ನಿಮ್ಮ ಲೆಕ್ಕ ಹಾಕ್ಕೊಳ್ಳಿ. 5 kg ಹಂಗೆ ಲೆಕ್ಕ ಹಾಕ್ಕೊಂಡ್ರೂ ಎಷ್ಟು ಮೂಟೆ ಖರ್ಚು ಬೀಳುತ್ತೆ 2 ದನಿಗೆ. ಈಗ ನಾನು 7 ದನಿಗೂ ಸೇರಿಸಿ ಹೇಳಿದ್ದೀನಿ. 2 ದನ ಸಾಕ್ಕೊಂಡ್ರೆ ಅದೇ 1 ತಿಂಗಳಾಗುತ್ತೆ. 5,000 6,000 1 ತಿಂಗಳು ಬರುತ್ತೆ ಬರೀ 2 ದನಿಗಾದರೆ. ಅದೇ ನೀವು 1 ದನಿಗಾದರೆ 1.5 ತಿಂಗಳು ಹತ್ರ 1 ತಿಂಗಳು 1.5 ತಿಂಗಳು ಮೇಲೆ ಬರುತ್ತೆ. ಡಿಪೆಂಡ್ ನೀವು ಹೆಂಗೆ ಹಾಕ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಜೋಳನೂ ಅಷ್ಟೇ ನಾವು ಅಲ್ಲಲ್ಲೇ ಚೆಲ್ಕೋತಾ ಇರ್ತೀವಿ. ಸೀಮೆ ಹುಲ್ಲು 1-1.25 ಎಕರೆ ಅಷ್ಟು ಸೀಮೆ ಹುಲ್ಲೆ ಹಾಕ್ತಿದ್ದೀವಿ. ಯಾಕಂದ್ರೆ ಮೇಂಟೈನ್ ಆಗಬೇಕಲ್ಲ, ಇಲ್ಲಾಂದರೆ ತರ್ಸೋಕ್ಕೆ ಹೋದರೆ ಅಲ್ಲೇ ಖರ್ಚು ಹೊಂಟೋಗುತ್ತೆ. ಈಗ ಲೆಕ್ಕ ಹಾಕ್ಕೊಳ್ಳಿ, 1 ಟನ್ನು 2,500 ಅಂದರೆ 1 ಟನ್ ಅಮ್ಮಮ್ಮ ಅಂದರೆ 7 ದನಿಗೆ 3 ದಿವಸನೂ ಆಗೋಲ್ಲ. 3-4 ದಿವಸ ಬರ್ಬೋದು 1 ಟನ್ನು ಹೊಡೆದಾಕ್ತೀನಿ ಅಂದ್ರೂ. 3-4 ದಿವಸನೂ ಬರೋಲ್ಲ. ಯಾಕಂದ್ರೆ ಹಾಲು ಕೊಡ್ತವೆ, ಹಂಗೆ ಕೊಡೋಲ್ಲ ಅಂತಂತಲ್ಲ, ಹಾಲು ಕೊಡ್ತವೆ. ಜೋಳ ಅಂದರೆ ಹಸಿರು ಹುಲ್ಲು ಪೂರ್ತಿ ಹಾಲು ಚೆನ್ನಾಗಿ ಕೊಡ್ತವೆ, ಚೆನ್ನಾಗೂ ಇರ್ತವೆ ದನಗಳು.
ಏನಂದರೆ ನಮಗೇನು ಉಳಿದೇ ಹೋಯ್ತವೆ, ಡಿಪೆಂಡು ನಿಮ್ಮ ಜಮೀನೆಲ್ಲ ಬೆಳ್ಕೊಂಡ್ರೆ ಮಾತ್ರ ನಾವು ಆದಷ್ಟು ಉಳಿಸ್ಬೋದು. ಮತ್ತು ಈ ಲಾಗು ಏನು ಮಾಡ್ತಾಯಿದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಆದಷ್ಟು ರಿಪ್ಲೈ ಕೊಡ್ತೀನಿ ನಾನು. ಮತ್ತು ಮುಂದಿನ ಲಾಗಲ್ಲಿ ರಿಪ್ಲೈ ಕೊಟ್ಟಿಲ್ಲ, ಮುಂದಿನ ಲಾಗಲ್ಲಿ ಹೇಳ್ತೀನಿ. ಮತ್ತು ಫಾರಮ್ದು ಲೇಬರ್ ಬಿಟ್ಟಿದ್ದೀನಿ, ಎಕ್ಸಾಮ್ಗಳೈತೆ, ಎಕ್ಸಾಮ್ ಬರಿತಾಯಿದ್ದೀನಿ. ಆದಷ್ಟು ತೋರಿಸ್ತೀನಿ ಫಾರಮ್ದು. ಲೇಬರ್ ಮಾಡ್ಕೊಂಡು ಇರ್ತಿರ್ತಾರೆ. ನಾನು ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ವೀಡಿಯೋನ ಹೇಳಿದ್ದೀನಿ ಮೈನ್ ಪಾಯಿಂಟ್ ಏನೇನು ಬೇಕು. ಮತ್ತು ನಾನು ಹಿಂದೆ ವೀಡಿಯೋಗಳಲ್ಲಿ ಹಾಕಿರ್ತೀನಿ, ವ್ಯಾಕ್ಸಿನ್ ಹೆಂಗೆ ಮಾಡ್ತೀವಿ, ಮತ್ತು ಕೋಳಿನ ಹೆಂಗೆ ಅಂದರೆ ಹೆಚ್ಚಿಸ್ತೀವಿ, ಆ ಥರ ಎಲ್ಲ ತೋರಿಸಿದ್ದೀನಿ. ನನ್ನ ಲಾಗಲ್ಲಿ ಚೆಕ್ ಮಾಡಿ. ಕೋಳಿ ಫಾರಮ್ದು ಏನೇನು ಡೀಟೇಲ್ಸ್ ಬೇಕು, ಮತ್ತು ಎಷ್ಟು ಖರ್ಚು ಬೀಳುತ್ತೆ ಕೋಳಿ ಫಾರಮ್ಗೆ, ಒಂದು ಕೋಳಿ ಫಾರಮ್ ಮಾಡಬೇಕು ಅಂದರೆ ಎಲ್ಲ ತೋರಿಸಿದ್ದೀನಿ. ಮತ್ತು ನಾನು ಇನ್ನು ಸದ್ಯಕ್ಕೆ ತೋರಿಸ್ಬೇಕಂದ್ರೆ ಟಾರ್ಪಲ್ಗೆ ಮತ್ತು ಅವಕ್ಕೆಲ್ಲ ಖರ್ಚು ಬೀಳುತ್ತೆ, ಅದನ್ನು ತೋರಿಸ್ಬೇಕು. ನೆಕ್ಸ್ಟ್ ಲಾಗಲ್ಲಿ ಅದನ್ನು ಹೇಳ್ತೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್ ಬಾಯ್.